ನನ್ನ ಜೀವನದಲ್ಲಿ ಮರೀಲಿಕ್ಕೆ ಆಗದೆ ಇರ್ತಕ್ಕಂಥ ಹೆಂಗೆ ಜನ ಗ್ರ್ಯಾಟಿಟ್ಯೂಡ್ ಕೃತಜ್ಞರಾಗಿರ್ತಾರೆ ಬಡವರು ಅನ್ನೋದನ್ನ, ರೈತರು ಅನ್ನೋದನ್ನ ನನಗೆ ಪಾಠ ಕಲಿಸಿದೆ. ನಾನು ಒಂದು ನಾಟಕಕ್ಕೆ ಹೋಗೋ ಅಭ್ಯಾಸ ನನಗೆ ಭಾಳ ಇತ್ತು, ಬಯಲು ನಾಟಕದಲ್ಲಿ. ಅದಾಗ ಕೆಲವು ಸಾರಿ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮಾಜಿ ಮಂತ್ರಿ ಆಗಿದ್ದೆ, ಶಾಸಕನಾಗಿದ್ದೆ. ಆಗ ಕೇರಳ ಸಂದ್ರದ ಮೇಲೆ ಒಂದು ಗೋವಿಂದ ಹೆಚ್ಚಿಗೆ ಇರ್ತಕ್ಕಂಥ ಒಂದು ಊರಿದೆ. ಕಡವೆಕೆರೆ ದೊಡ್ಡಿನ ಒಂದು ನಾಟಕ. ನಾನು ನಾಟಕಕ್ಕೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಂದು ವೆಹಿಕಲ್ ಬೇಗ ಬಂದ್ಬಿಡೋಣ ಅಂತ ಹೇಳಿ. ಸುಮಾರು 7 ಗಂಟೆ 8 ಗಂಟೆ ಸಂದರ್ಭ. ಹೆಣ್ಣುಮಗಳು ಅವ್ನು ನಿಂತ್ಕೊಂಡಿದ್ದಾನೆ. ನೀನಿದ್ಯಾ? ನೀನಿರ್ಬೇಕು. ನೀನು ರಾಜು ಇದೆಯಾ? ಇರಬೇಕು. ಕೈ ಹೊರಟಿರ್ಬೋದು. ಯಾಕೆ ಇಷ್ಟೊತ್ತಲ್ಲಿ ಹೆಣ್ಣುಮಗಳು ಕೈ ಹೊಡಿತಾಳ ಅಂತೇಳಿ ನಾನು ನಿಲ್ಲಿಸ್ತೇನೆ. ನಾನು ನಿಲ್ಲಿಸಿದಾಗ ಎಲ್ಲಿಗೆ ಹೋಗ್ತಾ ಇದ್ದೆ ಸ್ವಾಮಿ? ಇಲ್ಲಿ ನಾಟಕಕ್ಕೆ. ನಾನು ಬರ್ಬೋದಾ ಅಂತ ಕೇಳಿದ್ರು. ಖಂಡಿತ ಬಾಮ್ಮ, ಜಾಗ ಇದೆ ಅಂತೇಳಿ ಜೀಪಲ್ಲಿ ಕೂರಿಸ್ಕೊಂಡಿಲ್ಲ. ಆಮೇಲೆ ಊರ ಹತ್ರ ಹೋದ್ವಿ, ಕಡವೆಕೆರೆದಲ್ಲಿ. ಊರ ಹತ್ರ ಹೋದಾಗ ನಾನು ಸ್ವಲ್ಪ ಇಲ್ಲೇ ನಿಲ್ಲಿಸ್ಬಿಟ್ಟು ಬನ್ನಿ, ನಾನು ನಮ್ಮ ಮಳೆಯ ಮನೆ ಇಲ್ಲೇ ಇದೆ, ನಾನು ಹೋಗ್ತೀನಿ ನನ್ನ ಮಗಳ ಮನೆಗೆ, ಸಣ್ಣ ಮಾಡ್ಕೋಬೇಕು ಅಂತ ಹೇಳಿದ್ರು. ಅವ್ರಿಗೆ ದೇವರಲ್ಲಿ, ಧರ್ಮದಲ್ಲಿ, ನ್ಯಾಯದಲ್ಲಿ ನಂಬಿಕೆ ಇರ್ತದೆ. ಇದು ನನ್ನ ಅನುಭವದ ಮಾತು. ನಾನು ಹೇಳ್ತಾ ಇದ್ದೀನಿ, ದೇಶದ ರಾಜಕೀಯ ಏನೇ ಆಗಿರಲಿ, ರಾಜ್ಯದ ರಾಜಕೀಯ ಏನೇ ಆಗಿರಲಿ, ಕರ್ನಾಟಕದಲ್ಲಿ ಕನಕಪುರ ಜನದಷ್ಟು ಜನ ಒಂದು ಮಾದರಿ. ನಾನು ಹೇಳ್ತೀನಿ ಕೇಳಿ, ಇದನ್ನು ನಾನು ಮಾದರಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಯಾಕೆ ಮಾದರಿ ಅಂತ ಹೇಳಿದ್ರೆ, ಇವತ್ತೆಲ್ಲ ಜಾತಿ ಮೇಲೇ ಸ್ವಾತಂತ್ರ್ಯ ಬಂದ ಮೇಲೆ ನಡೆದಿರೋದು. ಇವತ್ತು ಸ್ವಲ್ಪ ಜಾಸ್ತಿ ಇರ್ಬೋದು, ನೆನ್ನೆ ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ. ಹಿಂದೆ ನೆನ್ನೆ ಅಂದರೆ ಜಾತಿ ಮೇಲೆ ನಡೆದಿರೋದೆಲ್ಲ. ಆದರೆ ಧರ್ಮಸಿಂಗ್ ಜಾತಿಯವರು ಇರೋದು ಜೇವರ್ಗಿನಲ್ಲಿ ಒಂದು 4-5 ಮನೆ. ದೇವರಾಜಸ್ವರ ಮನೆ ಇರೋದು ಹುಣಸೂರಿನಲ್ಲಿ ಒಂದು 4-5 ಮನೆ. ವೀರಪ್ಪ ಮೊಯ್ಲಿಯವರ ಮನೆ ಕಾರ್ಕಳದಲ್ಲಿ ಇರೋದು ಒಂದು 20 ಮನೆ. ಮರಾಠ ಜನಾಂಗದವ್ರ ಕನಕಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಒಂದು 100 ಮನೆ ಇರೋದು, ಭಾಳ ಜಾಸ್ತಿ ಅಂತ ಹೇಳಿ. 100 ಮನೆಯವರು 3 ಪಾರ್ಟಿನಲ್ಲೂ ಹಂಚ್ಕೊತಾರೆ. ಆದರೆ ಈ ಕ್ಷೇತ್ರದ ಜನ, ಹುಣಸೂರೆಲ್ಲ ಅರಸು, ಧರ್ಮಸಿಂಗ್ ಜೇವರ್ಗಿ, ಸಿಂಧ್ಯ ಅವ್ರ ಕನಕಪುರದಲ್ಲಿ ಅಂತ ಎಲ್ಲರೂ ನೆನೆಸ್ತಾರೆ, ಹೇಳ್ತಾರೆ. ಇದಕ್ಕೆ ಕಾರಣ ನೀವುಗಳು. ಇಲ್ಲಿ ಕುಳಿತಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಿದ್ದೇಗೌಡರಿಂದ ಹಿಡಿದು, ಮರದೇವರಿಂದ ಹಿಡಿದು, ರಾಜುವಿಂದ ಹಿಡಿದು, ಭೈರಪ್ಪನವರೆಗೂ ಸಹಿತ, ರಾಮಕೃಷ್ಣ ನಮ್ಮ ರಾಮಚಂದ್ರ ಮಾಯಣ್ಣನ ಮಗ ಅವರಿಂದ ಹಿಡಿದು ಪ್ರತಿಯೊಬ್ಬರು ನನಗೆ ಗೊತ್ತಿದ್ದೀರಿ. ನೀವು ನಿಮ್ಮ ಬಗ್ಗೆ ನಾವು ಮಾತಾಡಬೇಕು ಅಂದರೆ, ಅಮ್ಮನ ಬಗ್ಗೆನೇ ಮಾತಾಡಬೇಕು ಅಂತ ಹೇಳಿದ್ರೆ, ಅವ್ನು ಯಾವಾಗ ಕಾಲು ಮುರಿದು, ಯಾವಾಗ ಸರೋಯ್ತು, ಏನು ಮಾಡ್ತಾನೆ, ಇದೇ ಒಂದು ದೊಡ್ಡ ಕಥೆ ಆಗ್ತದೆ. ನಿಂದ ಹಾಲೊಂದು ಎಬ್ಬಿಡಿದು ಮಾತಾಡಬೇಕು ಅಂದರೆ ಅದೇ ಒಂದು ದೊಡ್ಡ ಕಥೆ ಆಗ್ತದೆ. ಏನು ಹೇಳ್ತೀವಿ? ನಿಮ್ಮ ಮರದೇವ್ರದ್ದು ಅಷ್ಟೇ, ನಮ್ಮ ಶೆಟ್ರದ್ದು ಅಷ್ಟೇ, ಒಬ್ಬೊಬ್ಬರದು. ಇವತ್ತು ನನ್ನ ಕಣ್ಣಲ್ಲಿ ಯಾವ್ಯಾವ ಬೀದಿನಲ್ಲಿ ಯಾವ್ಯಾವ ಜಾತಿಯವರಿದ್ದಾರೆ, ಯಾವ್ಯಾವ ಕೇರಿನಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಆಗಿದ್ದಾರೆ, ಏನು ಮಾಡಿದ್ದಾರೆ, ಇದೆಲ್ಲರೂ ಸಹಿತ ನನ್ನ ಕಣ್ಣು ಮುಂದೆ ಇದೆ. ಆದರೆ ನನಗೆ ತೃಪ್ತಿಯೇ ಇಲ್ಲ. ಸುಮಾರು ಒಂದು 15 ಲಕ್ಷ ರೂಪಾಯಿ ದುಡ್ಡನ್ನು ಸಹಿತ ನನಗೆ ಕೊಟ್ಟರು, ನನ್ನ ಪ್ರಯಾಣದ ವೆಚ್ಚವನ್ನು ಸಹಿತ ಕೊಟ್ಟರು. ಆದರೆ ನನಗದರಲ್ಲಿ ತೃಪ್ತಿ ಇಲ್ಲ. ನನಗೆ ಪ್ರಣಬ್ ಕುಮಾರ್ ಮುಖರ್ಜಿ ಸಾಹೇಬರು ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ನನ್ನ ಸೇವೆಯನ್ನು ಗುರುತು ಮಾಡಿ ಅತ್ಯಂತ ಉನ್ನತ ಒಂದು ಪ್ರಶಸ್ತಿ, ಅದು ಸ್ಕೌಟ್ ಗೈಡ್ಸ್ ಇತಿಹಾಸದಲ್ಲಿ. ಅದಕ್ಕೆ ಬೆಳ್ಳಿ ಆನೆ ಪ್ರಶಸ್ತಿ ಅಂತ ಹೇಳ್ತಾರೆ. ನಿಜವಾದ ಬೆಳ್ಳಿ ಅದು, ಆನೆ ಅಲ್ಲ, ಬೆಳ್ಳಿ ಆನೆ ಅಂತ ಒಂದು ಚಿಕ್ಕ ಆನೆ ಪ್ರಶಸ್ತಿ. ಅದು ನನಗೆ ಕರೆಸಿ ರಾಷ್ಟ್ರಪತಿ ಭವನದಲ್ಲಿ ನನಗೆ ಸನ್ಮಾನ ಮಾಡೋದು. ಅದರಿಂದಲೂ ನನಗೇನು ತೃಪ್ತಿ ಆಗಲಿಲ್ಲ. ನಾನು ಹೇಳೋದನ್ನು ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾನು ಹುಟ್ಟಿದ ಕಡೆ, ಬೆಳೆದ ಕಡೆ, ನನಗೆ ಬೆಳೆಸಿರೋ ಕಡೆ ಗೌರವ ಸಿಕ್ಕಿದ್ರೆ ಅದರಷ್ಟು ಆನಂದ ಬೇರೆ ಯಾವುದೂ ಇಲ್ಲ ಅಂತೇಳಿ ನಾನು ತಿಳ್ಕೊಳ್ತೇನೆ. ಸರ್ಕಾರ ಇರ್ಬೋದು, ಯಾರನ್ನು ಜನರ ಜೊತೆಗೆ ಸ್ಪರ್ಶಿಸ್ತಕ್ಕಂಥದ್ದನ್ನ ನಾವು ನೋಡಿದ್ದಿಲ್ಲ. ನಿಮ್ಮೆಲ್ಲರೂ ಗೊತ್ತಿದೆ, ಹಿರಿಯವರಾಗಿರ್ಬೋದು. ಇವತ್ತೇನಾದ್ರೂ ಆ ಜನರ ಜೊತೆಲಿ ಸ್ಪರ್ಶಿಸ್ಬೇಕು, ಸ್ಪರ್ಶಿಸಿ ನಮ್ಮ ಕೈಲಾದಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಏನಾದ್ರು ಪ್ರಯತ್ನ ಪಟ್ಟಿದ್ರೆ, ಆಗಿದ್ರೆ ಅದು ಸನ್ಮಾನ್ಯ ಸಿದ್ದಾ ಸಾಹೇಬ್ ಇರ್ಬೋದು, ಹಿಂದೆ ಅವ್ರ ಜೊತೆ ಮಾಡಿದ ಸುಮಾರು ಜನ, ಜೀವರಾಜ ಸಾಹೇಬ್ ಇರ್ಬೋದು, ಎಲ್ಲರೂ ನಾವು
ನೆನೆಸ್ಕೋಬೇಕಾಗ್ತದೆ. MP ಪ್ರಕಾಶ್ ಅವರು ಆ ಟೀಮು ನಿಜವಾಗ್ಲೂ ಆ ಟೀಮು ಎಲ್ಲೋಯ್ತು ಏನಾಯ್ತು ಅಂತೇಳಿ ಒಂದೊಂದ್ಸಲ ನೆನೆಸ್ಕೊಂಡು ತುಂಬಾ ನೋವಾಗುತ್ತೆ. ಬಹಳ ಚೆನ್ನಾಗಿ ಕೆಲಸ ಮಾಡಿ ಜನರ ಜೊತೆಗೆ ಬೆರೆತು ಬಹಳಷ್ಟು ಕೆಲಸ ಮಾಡಿ ಸಿಂಧಿ ಅವ್ರು ಏನಾದ್ರು ಬರ್ತಾರೆ ಅಂತ ಹೇಳಿದ್ರೆ ಏನೋ ಒಂಥರ ಹೆಮ್ಮೆ ಆಗ್ತಿದೆ. ಮುಂದಿನ ಒಂದು ಗಂಟೆ ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅವರು ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭ ಯಾರೋ ಇಲ್ಲಿ ಫೋನ್ ಮಾಡಿದೆ. ನಾನು ಒಂದು ಹಾಲು ಒಕ್ಕೂಟದ ಅಧ್ಯಕ್ಷನಾಗಿದ್ದೆ. ಇಲ್ಲಿ ಬರ್ತೀರಪ್ಪ, ನಿನ್ ಮನೆ ಹತ್ರನೇ ಬರ್ತೀನಿ, ರೆಡಿ ಆಗಿರು, ನೀನು ನನ್ನ ಜೊತೆ ಒಂದು ದಿವಸ ಬಾ ಅಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ಎಲ್ಲ ಮಾಡಿ ಹಾರೋಹಳ್ಳಿ ಹತ್ರ ವಾಪಸ್ ಹೋಗ್ಬೇಕಾದ್ರೆ ಒಬ್ರು ಲಂಬಾಣಿ ಮಹಿಳೆ ಬರ್ತಾ ಇದ್ರು. ನಿಲ್ಸು ಅಂತೇಳಿ ಕಾರನ್ನ ಪಕ್ಕ ನಿಲ್ಲಿಸ್ಬಿಟ್ಟು ಆ ಮಹಿಳೆನ ಕರೆದ್ಬಿಟ್ಟು ಎಲ್ಲಿ ನಿನ್ನ ಗಂಡ ಏನು ಎಲ್ಲೋದ್ರು, ಯಾಕೆ ನೀನು ಒಳ್ಳೆ ಬರ್ತಿದ್ಯಾ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಅವಾಗ ಆ ಅಮ್ಮ ನಾಚಿಕೊಂಡು ಪಕ್ಕ ಎಲ್ಲೋ ಇದಕ್ಕೆ ಹೋಗಿದ್ರು. ಅವ್ರು ಬರುವವರೆಗೂ ಕಾಯ್ದು ಅವ್ರ ಜೊತೆನಲ್ಲಿ ಕೆಲಸ ಮಾಡೋದಿದೆಯಲ್ಲ, ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತದೆ, ನಿಜವಾಗ್ಲೂ ಬಹಳ ಹೆಮ್ಮೆ ಆಗ್ತದೆ. ಎಲ್ಲೋ ಇದು ಏನು ಇನ್ನು ಮುಂದಿನ ದಿನಗಳಲ್ಲಿ ಅವೆಲ್ಲ ಬರ್ತಾವ ಏನು, ಇವತ್ತು ಯಾರು ನಾವು ಮಾತಾಡ್ಸಕ್ಕಾಗಲ್ಲ. ಬಹಳ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅಂಥದ್ರಲ್ಲಿ ಇಂಥದ್ದೆಲ್ಲ ಆಯ್ತಲ್ಲ ಅನ್ನೋ ಒಂದು ನೆನಪುಗಳನ್ನ ನೆನೆಸ್ಕೊಳ್ತಾ ನಾನು ಕೆಲ ಸಂದರ್ಭದಲ್ಲಿ ಸಿದ್ದೇ ಸಾಹೇಬ್ರಿಗೆ ಸ್ವಲ್ಪ ಜ್ವರ ಮಾತಾಡಿರ್ಬೋದು, ಇಲ್ಲ ಅಂತಿಲ್ಲ. ಏನು ನಮ್ಮ ಮೂಲ ಶ್ಲೋಕ ಮಂತ್ರಗಳಿಗೆಲ್ಲ ರಾಜನಾದವನು ಯಾರಪ್ಪ ಅಂದ್ರೆ ಓಂ ನಮೋ ನಾರಾಯಣಾಯ, ನಿನಗೆ ನಮಸ್ಕಾರ. ನಮಸ್ತೆ ಅಷ್ಟಾಕ್ಷರಾತ್ಮನೆ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರವನ್ನು ಆತ್ಮವಾಗಿರತಕ್ಕಂಥ ಸ್ವಾಮಿಯೇ ಶ್ರೀನಿವಾಸ, ನಿನಗೆ ನಮಸ್ಕಾರ. ನಮಸ್ತೆ ಚೇತನಾಧಾರ, ಈ ಭೂಮಿ ಮೇಲೆ ಇರ್ತಕ್ಕಂಥ ಕೋಟ್ಯಾನುಕೋಟಿ ಜೀವಿಗಳಿಗೆಲ್ಲ ಆಧಾರ ಕಾಣ ನೀನು ಶ್ರೀನಿವಾಸ, ನಿನಗೆ ನಮಸ್ಕಾರ. ಯಾರಪ್ಪ ನೀನು? ಪರಬ್ರಹ್ಮ ಅಭಿಧಾನಿನೇ. ಪರಬ್ರಹ್ಮ ಅಂತ ಕರೀತಾರಪ್ಪ. ಅಂತ ನಿನ್ನ ಚೈತನ್ಯಕ್ಕೆ, ನಿನ್ನ ಸನ್ನಿಧಿಯಲ್ಲಿ, ನಿನ್ನ ಪಾದಗಳಿಗೆ ಶರಣಾಗಿದ್ದೀನಿ ನಾನು ಅಂತ ಪ್ರಾರ್ಥನೆ ಮಾಡತಕ್ಕಂಥ ಕ್ರಮವನ್ನ ನಮ್ಮ ನೆಚ್ಚಿನ ನಾಯಕರಾದ ಸಿಂಧ್ಯಾರವರು ಪ್ರತಿ ಸಂದರ್ಭದಲ್ಲೂ ಬಂದವರು ಕೃತಜ್ಞತೆ ಹೇಳ್ಬಿಟ್ಟು ಹೋಗ್ತಾರೆ. ಶ್ರೀನಿವಾಸನನ್ನ ಅಪಾರವಾಗಿ ನಂಬಿದ್ದಾರೆ. ಆ ನಂಬಿಕೆಯೇ ಅವರಿಗೆ ಈ ಮಟ್ಟದ ಚೈತನ್ಯವನ್ನು ತಂದುಕೊಟ್ಟರು. ಆಗ್ಲೇ ನಮ್ಮ ಸುಧಾಕರ್ ಅವರು ಜ್ಞಾಪಿಸಿದ್ರು 73ರ ಸಮಯ ಅಂತ ಹೇಳಿ. ರಾಮಕೃಷ್ಣ ಹೆಗಡೆ ಅವರಿಗೆ ತಮ್ಮ ಸ್ಥಾನವನ್ನ ರಾಜೀನಾಮೆ ಕೊಟ್ಟು ತ್ಯಾಗ ಮಾಡಿ ನಿಲ್ಲಿಸಿ ಗೆಲ್ಲಿಸಿದ್ರು ಮುಖ್ಯಮಂತ್ರಿಯನ್ನ ನಮ್ಮ ಸಿಂಧು. ಅದಕ್ಕೆ ಮೌಲ್ಯಾಧಾರಿತ ರಾಜಕಾರಣ ಅಂತ ಕರೀತಾ ಇದ್ರು. ಮೌಲ್ಯಗಳಿದ್ದವತ್ತು ಸೀಟನ್ನ ತ್ಯಾಗ ಮಾಡಿ ಹೆಗಡೆ ಅವರು ಕೊಟ್ಟರು. ವೈದ್ಯಕೀಯ ಸಚಿವರಾಗಿ, ಸಾರಿಗೆ ಸಚಿವರಾಗಿ, ಗೃಹ ಸಚಿವರಾಗಿ, ಜನಾನುರಾಗಿಗಳಾಗಿ ಅವ್ರು ಹೇಳಿದಂತೆ ಜನಗಳ ಹತ್ರ ನಾಯಕರು ಇರೋದು ಪ್ರಾರಂಭವಾಗಿದ್ದೆ ಅವರ ಸಂದರ್ಭದಲ್ಲಿ. ಜೀವರಾಜ್ ಆಳ್ವಾರು, ಎ ಪಿ ಪ್ರಕಾಶ್ ಅಂತ ಒಂದು ತಂಡ ಇವ್ರು ಹೇಳಿದಾಗೆ ಬಹಳ ಅಪರೂಪ ಆಗ್ಬಿಟ್ಟಿದೆ, ಬಹಳ ಕಷ್ಟ ಆಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಅವರ ಜನ್ಮದಿನದಂದು ಶ್ರೀನಿವಾಸನಿಗೆ ಟ್ಯಾಕ್ಸ್ ಬಂದಿದೆ. 7ನೇ ವರ್ಷದ ಹುಟ್ಟುಹಬ್ಬಕ್ಕೆ ಇವತ್ತು ಕಲ್ಲಳ್ಳಿ ಶ್ರೀನಿವಾಸನ ಸನ್ನಿಧಿಗೆ ಬಂದು ಅವರ ದೇವರ ಆಶೀರ್ವಾದ ಅನುಗ್ರಹವನ್ನ ಪಡೆದು ನಿಮ್ಮೆಲ್ಲರೂ ಸಹ ನೋಡುವಂತ ಮತ್ತೆ ಅವರೆಲ್ಲ ಅಭಿಮಾನಿಗಳು ಹಾಗೂ ನಮ್ಮ ಪತ್ರಕರ್ತರು ಎಲ್ಲರೂ ಸಹ ಇಲ್ಲಿ ಸೇರಿದ್ದೀವಿ. ಅದೇ ರೀತಿಯಾಗಿ ನಾವೆಲ್ಲರೂ ಸಹ ಸಿಂಧ್ಯಾ ಸಾಹೇಬ್ರ ಬಗ್ಗೆ ಅಭಿಮಾನವಿಟ್ಟು ಇಲ್ಲಿ ಬಂದಿರೋರು ಎಲ್ಲರೂ ಸಹ ಅವರಿಗೆ ಗೌರವವುಳ್ಳಂಥವ್ರೆ. ಯಾವಾಗಲೂ ಸಹ ಅವರ ಸದಾ ಸೇವೆಯಲ್ಲಿ ಇದ್ದಂಥವ್ರು. ಅವರು ಎಲ್ಲೇ ಇರಲಿ, ಹೇಗೆ ಇರಲಿ, ನಾವೆಲ್ಲರೂ ಸಹ ಅವರ ಅಭಿಮಾನಿಗಳು. ಹಾಗಾಗಿ ಅವ್ರಿಗೆ